ಹಾಯ್ ಫ್ರೆಂಡ್ಸ್, ಪಶುಪಾಲನಾ ಇಲಾಖೆ ಲಿಮಿಟೆಡಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಶುಪಾಲನಾ ಇಲಾಖೆಯಿಂದ 5250 ಬೃಹತ್ ನೇಮಕಾತಿಯನ್ನು ಕರೆದಿದ್ದಾರೆ ಮತ್ತು ಇಷ್ಟೊಂದು ಹುದ್ದೆಗಳಿಗೆ ಕರೆಯಲ್ಲ. ಸೊ ಇದಕ್ಕೆ ನೇಮಕಾತಿಗೆ ನಿಮ್ಮ 10th ಪಾಸ್ ಆದವರು ಕೂಡ ಅಪ್ಲೈ ಮಾಡ್ಬೋದು ಮತ್ತು 12th ಪಾಸ್ ಆದವರು ಮತ್ತು ಡಿಗ್ರಿ ಕಂಪ್ಲೀಟ್ ಆದವರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಅದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ನೀಡಿದ್ದೇನೆ. ಸೊ ಪೂರ್ತಿ ನೋಟಿಫಿಕೇಷನ್ ಇವರು ಹಿಂದಿಲೇ ನೀಡಿದ್ದಾರೆ, ಅದರಿಂದ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಿಮಗೇನೇನು ಅಂತ ತಿಳಿಸ್ಕೊಂಡು ಹೋಗ್ತೀನಿ ಮಾಹಿತಿನ. ಸೊ ಫ್ರೆಂಡ್ಸ್, ಇದು ಕೃಷಿ ನಿರ್ವಹಣಾ ಅಧಿಕಾರಿ, ಅದಕ್ಕೆ 250 ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಅದಕ್ಕೆ ಸ್ಯಾಲ್ರಿ 31,000ದಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಎರಡನೇ ಹುದ್ದೆ ಬಂದುಬಿಟ್ಟು ಕೃಷಿ ಅಭಿವೃದ್ಧಿ ಅಧಿಕಾರಿ. ಸೊ ಅದು ಟೋಟಲ್ 1250 ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಸ್ಯಾಲ್ರಿ 28,000ದಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಮೂರನೇ ಹುದ್ದೆ ಬಂದುಬಿಟ್ಟು ಇದಕ್ಕೇನೇನು ವಯೋಮಿತಿ ನಿಗದಿಪಡಿಸಿದ್ದಾರೆ ಅಂದರೆ, ಕೃಷಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕೃಷಿ ಪ್ರೇರಕ ಅಧಿಕಾರಿಗೆ ಏನೇನು ವಯೋಮಿತಿ ನಿರ್ವಹಣಾ ಅಧಿಕಾರಿಗೆ ನೀವು 25 ವರ್ಷದಿಂದ 45 ವರ್ಷದ ಒಳಗೆ ನೀವು ವಯೋಮಿತಿ ಇದೆ, ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಕೃಷಿ ಅಭಿವೃದ್ಧಿ ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ನೀವು 21 ವರ್ಷದಿಂದ 40 ವರ್ಷ ವಯೋಮಿತಿ ಒಳಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಕೃಷಿ ವಿಕಾಸ ಅಭಿವೃದ್ಧಿ ಅಧಿಕಾರಿಗೆ ನೀವು 18 ವರ್ಷದಿಂದ 40 ವರ್ಷ ಒಳಗಿದ್ರೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ನಿಮಗೆ ವಿದ್ಯಾರ್ಹತೆ SSLC ಪಾಸಾಗಿರೋ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಇದಕ್ಕೆ ನಿಮಗೆ ಯಾವುದಾದ್ರು PUC ಕಂಪ್ಲೀಟ್ ಆಗಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಡಿಗ್ರಿ ಕಂಪ್ಲೀಟ್ ಆಗಿರೋ ಮಾತ್ರ ಕೃಷಿ ನಿರ್ವಹಣಾ ಅಧಿಕಾರಿಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ June 2, 2024 12 ಗಂಟೆ ಅಷ್ಟೊತ್ತಿಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು ಅರ್ಜಿ ಶುಲ್ಕ ನೋಡ್ಕೊಂಬರೋದಾದರೆ ಕೃಷಿ ನಿರ್ವಹಣಾ ಅಧಿಕಾರಿಗೆ 944 ಮತ್ತು ಕೃಷಿ ಅಭಿವೃದ್ಧಿ ಅಧಿಕಾರಿಗೆ 826 ಮತ್ತು ಕೃಷಿ ಪ್ರೇರಕ ಅಧಿಕಾರಿಗೆ 708 ರೂಪಾಯಿನ ನಿಗದಿಪಡಿಸಿದ್ದಾರೆ. ಇವರು ಹಿಂದಿಲಿ ಕೊಟ್ಟಿರೋದ್ರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಕೂಡ ಹೇಳ್ತಿದ್ರು. ಸೊ ಮತ್ತು ಎಕ್ಸಾಮ್ ಪೇಪರು ನಿಮಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮತ್ತು ನೆಕ್ಸ್ಟ್ ಅವೆಲ್ಲವನ್ನು ಟೋಟಲ್ ಮಾಡಿಬಿಟ್ಟು ನಿಮಗೆ ಅಂಕವನ್ನು ನೀಡ್ತಾರೆ. ಲಿಖಿತ ಪರೀಕ್ಷೆ ಮೊದಲು 50 ಮಾರ್ಕ್ಸ್ಗೆ ಮತ್ತು ಸಂದರ್ಶನ 50 ಮಾರ್ಕ್ಸ್ಗೆ, ಟೋಟಲ್ 100 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ನಡೆಯುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮ್ಮ ಆಯ್ಕೆ ಮಾಡ್ಕೊಳ್ಳಾಗುತ್ತೆ. ಸೊ ಇದಾಗಿತ್ತು ಇಂಪಾರ್ಟೆಂಟ್ ಏನೇನು ಮಾಹಿತಿ ಬೇಕಾಗಿರೋ ಅಂಥದ್ದು. ಅಪ್ಲೈ ಮಾಡೋ ಲಿಂಕ್ ಮತ್ತು ನೋಟಿಫಿಕೇಷನ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದನ್ನ ಟ್ರಾನ್ಸ್ಲೇಟೆಡ್ ಇಂಗ್ಲೀಷ್ ವರ್ಷನ್ ಕೂಡ ಇದೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ನೋಟಿಫಿಕೇಷನ್ ಒಂದ್ಸತಿ ಕ್ಲಿಯರಾಗಿ ಓದ್ಬಿಟ್ಟು ನಂತರ ಅಲ್ಲೇ ಅಪ್ಲೈ ಮಾಡೋಕ್ಕೆ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಅದು ನೋಡ್ಬಿಟ್ಟು ಅಪ್ಲೈ ಮಾಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇದಕ್ಕೆ ಸಿಲೆಬಸ್ ಏನು ಅಂತ ಕೇಳಿದ್ರೆ ಆ್ಯಂಟೋನಿಮ್ಸ್, ಸಿನಾನಿಮ್ಸ್ ಮತ್ತು ಸೆಂಟೆನ್ಸ್ ಕಂಪ್ಲೀಷನ್ ಕೂಡ ಇದೆ. ಮತ್ತು ಕ್ಯಾಲೆಂಡರು, ಕೋಡಿಂಗ್, ಡಿಕೋಡಿಂಗ್, ಆ್ಯನಾಲಜಿ, ಡೈರೆಕ್ಷನ್ಸ್, ಇದ್ರ ಬಗ್ಗೆ ಅವರು ಇದನ್ನ ನಿಗದಿಪಡಿಸಿದ್ದಾರೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 50 ಕ್ವಶನ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪು ಅಂದರೆ MCQs ಇರುತ್ತೆ. 30 ನಿಮಿಷ ಟೈಮ್ ಇರುತ್ತೆ. ರಿಪೋರ್ಟಿಂಗ್ ಟೈಮ್ ಜಸ್ಟ್ ಬಿಫೋರ್ 15 ನಿಮಿಷದೊಳಗೆ ನೀವು ಅಲ್ಲಿರಬೇಕು. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಪಾಸ್ ಆಗೋಕ್ಕೆ ನಿಮ್ಗೆ 50% ಅಷ್ಟು ಅಂಕನ ತೊಗೋಬೇಕಾಗಿರುತ್ತೆ, ಅಂದರೆ ಸಂದರ್ಶನಕ್ಕೆ ಸೆಲೆಕ್ಟ್ ಆಗೋಕ್ಕೋಸ್ಕರ. ಸೊ ಇದನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದು ನಿಮಗೆ ಅನುಕೂಲ ಆಗಲಿ ಅಂತ. ಸೊ ಇಷ್ಟಾಗಿತ್ತು ಇಂಪಾರ್ಟೆಂಟು. ಮತ್ತು ಕಂಪ್ಯೂಟರ್ ಬಗ್ಗೆ, ಡೈಲಿ ಸೈನ್ಸ್ ಬಗ್ಗೆ ಕೂಡ ಇಲ್ಲಿ ತುಂಬ ಕೊಟ್ಟಿದ್ದಾರೆ. ಬ್ರಾಂಚಸ್ ಆಫ್ ಸೈನ್ಸ್ ಬೇಸಿಕ್ಸ್ ಮತ್ತು ಪಿರಿಯಾಡಿಕ್ ಟೇಬಲ್, ಇಂಪಾರ್ಟೆಂಟ್ ಎಲಿಮೆಂಟ್ಸ್, ಮಾಲಿಕ್ಯೂಲ್ಸ್, ಕೆಮಿಕಲ್ ಕಾಂಪೌಂಡ್ಸ್, ಬಯೋಲಜಿ, ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ದೇರ್ ಸ್ಟ್ರಕ್ಚರ್ ಮತ್ತು ಒರಿಜಿನ್ ಆಫ್ ದ ಬಿಗಿನಿಂಗ್, ಎಪಿಡರ್ಮಲ್ ಸೆಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಮತ್ತು ಕಂಪ್ಯೂಟರ್ ಬಗ್ಗೆ MS ಆಫೀಸ್, ಹಾರ್ಡ್ವೇರ್, ಸಾಫ್ಟ್ವೇರ್, ಫಂಕ್ಷನ್ ಕೀ, ನೆಟ್ವರ್ಕ್ ಟೆಕ್ನಾಲಜಿ, ವರ್ಲ್ಡ್ ವೈಡ್ ವೆಬ್ ಮತ್ತು ಇಂಟರ್ನೆಟ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡೋಕ್ಕೆ ಇಷ್ಟು ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ಲಿಂಕ್ನ ನಿಮಗೆ ಕೊಟ್ಟಿರೋದ್ರಿಂದ ನಿಮಗೆ ಇದನ್ನ ಇನ್ನೊಂದು ಸತಿ ನೋಡ್ಕೋಬೋದಾಗಿರುತ್ತೆ.